ಈಗ ನೋಡಿ ಎಷ್ಟೋ ಜನ ಬಿಜೆಪಿ MLAಗಳು ಲೀಡ್ಗಳಾಗಿದ್ದವರು ನಾನು ಪೇಪರ್ ನೋಡಿದೆ ಇಲ್ಲಿ ಆ ಸುನೀಲ್ ಕುಮಾರ್ ಅವರು ಹೇಳೋನೆ ಒಳ್ಳೆ ಸ್ಕೀಮ್ ಕೊಟ್ಬಿಟ್ಟಿದ್ದಾರೆ ಅಂತ, ಒಳ್ಳೆ ಏಟ್ ಕೊಟ್ಬಿಟ್ಟಿದ್ದಾರೆ ಅಂತ. ನಾನು ಸರ್ವೆ ಮಾಡಿಸಿ ನೋಡಿದ್ದೀನಿ, ಯಾವ ಮೋದಿ ಅಲೆನೂ ಇಲ್ಲ. ಎಲ್ಲರೂ ಇದ್ದಾರೆ ಮೋದಿ ಅಲೆ? ಮೋದಿ ಅಲೆ ಇದೆಯಾ? ಇಲ್ಲಿ ಏನಾರು ಇಂಥ ಗ್ಯಾರಂಟಿ ಏನಾರು ಮೋದಿ ಕೊಟ್ಟಿದಾರಾ? ನಿಮ್ಮ ಬದುಕಿಗೆ ಏನಾರು ಬದಲಾವಣೆ ತಂದಿದಾರಾ? ಯಾವುದು ಇಲ್ಲ. ಇನ್ ಯಾಕೆ ಕೊಟ್ಟವ್ರಿಗೆ ಹೇಳಬೇಕು. ಓಲೆ ಅವ್ರ ಅಭ್ಯರ್ಥಿ ನಿಲ್ಸವ್ರಲ್ಲ, ಪ್ರತಾಪ್ ಸಿಂಹ ಬಂದು ಅಲ್ಲಿ ಇಲ್ಲಿ ತಾಲೂಕ್ ಆಫೀಸು BDO ಆಫೀಸಲ್ಲೆಲ್ಲ ಗಲಾಟೆ ಮಾಡ್ತಿದ್ದ. ಈಗ ಅವ್ರ ಕ್ಯಾಂಡಿಡೇಟ್ ಬರಕ್ ಆಯ್ತದ? ಬತ್ತಾರ? ಆದ್ರೆ ನಿಮ್ಮ ಕ್ಯಾಂಡಿಡೇಟ್ ಯಾರು ನಾವು ನಿಲ್ಸಿದ್ದೀವಿ, ನಿಮ್ಮ ಮನೆಯ ಸೇವಕನಾಗಿ ದುಡಿತಾನೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಇಡೀ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸೀಟ್ ಬರೋದು ಖಚಿತ. ನಿಮ್ಮ ಗೆಲುವು ನಿಶ್ಚಿತ. ಇಡೀ ದೇಶದಲ್ಲಿ ಯಾವ ಕಾರಣಕ್ಕೂ ಮೋದಿ ಅಲೆ ಇಲ್ಲ. ಇನ್ ಬಿಡಿ, ಅಧಿಕಾರ ದುರುಪಯೋಗ ಬಗ್ಗೆ ನಾನು ಬೇರೆ ಕಡೆ ನಾನು ಮಾತಾಡ್ತೀನಿ. ತಾವೆಲ್ಲ ಹೇಳಬೇಕು. ತಮ್ಮ ಇವತ್ತು ಮಹಿಳೆಯರಿಗೋಸ್ಕರ ಕಾಂಗ್ರೆಸ್ ಪಕ್ಷ ಅನೇಕ ಕಾರ್ಯಕ್ರಮ ನಾ ಸರ್ವೆ ಮಾಡಿಸಿದ್ದೀನಿ. 82% ಮಹಿಳೆಯರು ಅವರು ದಳಕ್ಕಾಗಿರ್ಲಿ ಬಿಜೆಪಿಗಾಗಿರ್ಲಿ, ನಾವು ಮಾತ್ರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿಗೆ DK ಶಿವಕುಮಾರ್ಗೆ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಯಾರೋ ಮಹಿಳೆಯರು, ನೀವು ಗಂಡಸರು, ನೀವು ಬಿಗಿಯಾಗಿರಿ. ಆಮೇಲೆ ನೀವು ಹೆಚ್ಚು ಕಮ್ಮಿ ಮಾಡಬೇಡಿ. ಹೇಳಿ ನಮ್ಮ ಅಭ್ಯರ್ಥಿಗೆ, ಸಜ್ಜನಿಕೆ ಸರಳ ಅಭ್ಯರ್ಥಿಗೆ ಈ ಮಂಜಣ್ಣ ಗೌರವ ಬರ್ಬೇಕು ತಾನೆ? ಬರ್ಬೇಕಾದ್ರೆ ಏನ್ ಮಾಡ್ಬೇಕು? 50,000 ಅಂತರದಲ್ಲಿ ಗೆಲ್ಲಿಸ್ಬೇಕು. ಮುಂದಕ್ಕೆ ದಳ ಇರೋದಿಲ್ಲ. ನಾನು ದಳದ ಕಾರ್ಯಕರ್ತರಿಗೂ ಮನವಿ ಮಾಡ್ಕೊಳ್ತೀನಿ, ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಕುಮಾರಣ್ಣ ನಿಮ್ ಪಾರ್ಟಿ ಮಾರಾಗೋಯ್ತು, ಅಡ ಇಟ್ಟಾಗೋಯ್ತು. ಬನ್ನಿ, ಸೇರ್ಕೊಳ್ಳಿ. ಈ ಹಸ್ತಕ್ಕೆ ಬೆಂಬಲ ಕೊಡಿ. ಯಾವುದಕ್ಕೆ? ನಿಮ್ಮ ಹಸ್ತಕ್ಕೆ ಬೆಂಬಲ ಕೊಡಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಈಗ ನೋಡಿ ಎಷ್ಟೋ ಜನ ಬಿಜೆಪಿ MLAಗಳು ಲೀಡ್ಗಳಾಗಿದ್ದವರು ನಾನು ಪೇಪರ್ ನೋಡಿದೆ ಇಲ್ಲಿ ಆ ಸುನೀಲ್ ಕುಮಾರ್ ಅವರು ಹೇಳೋನೆ ಒಳ್ಳೆ ಸ್ಕೀಮ್ ಕೊಟ್ಬಿಟ್ಟಿದ್ದಾರೆ ಅಂತ, ಒಳ್ಳೆ ಏಟ್ ಕೊಟ್ಬಿಟ್ಟಿದ್ದಾರೆ ಅಂತ. ನಾನು ಸರ್ವೆ ಮಾಡಿಸಿ ನೋಡಿದ್ದೀನಿ, ಯಾವ ಮೋದಿ ಅಲೆನೂ ಇಲ್ಲ. ಎಲ್ಲರೂ ಇದ್ದಾರೆ ಮೋದಿ ಅಲೆ? ಮೋದಿ ಅಲೆ ಇದೆಯಾ? ಇಲ್ಲಿ ಏನಾರು ಇಂಥ ಗ್ಯಾರಂಟಿ ಏನಾರು ಮೋದಿ ಕೊಟ್ಟಿದಾರಾ? ನಿಮ್ಮ ಬದುಕಿಗೆ ಏನಾರು ಬದಲಾವಣೆ ತಂದಿದಾರಾ? ಯಾವುದು ಇಲ್ಲ. ಇನ್ ಯಾಕೆ ಕೊಟ್ಟವ್ರಿಗೆ ಹೇಳಬೇಕು. ಓಲೆ ಅವ್ರ ಅಭ್ಯರ್ಥಿ ನಿಲ್ಸವ್ರಲ್ಲ, ಪ್ರತಾಪ್ ಸಿಂಹ ಬಂದು ಅಲ್ಲಿ ಇಲ್ಲಿ ತಾಲೂಕ್ ಆಫೀಸು BDO ಆಫೀಸಲ್ಲೆಲ್ಲ ಗಲಾಟೆ ಮಾಡ್ತಿದ್ದ. ಈಗ ಅವ್ರ ಕ್ಯಾಂಡಿಡೇಟ್ ಬರಕ್ ಆಯ್ತದ? ಬತ್ತಾರ? ಆದ್ರೆ ನಿಮ್ಮ ಕ್ಯಾಂಡಿಡೇಟ್ ಯಾರು ನಾವು ನಿಲ್ಸಿದ್ದೀವಿ, ನಿಮ್ಮ ಮನೆಯ ಸೇವಕನಾಗಿ ದುಡಿತಾನೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಇಡೀ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸೀಟ್ ಬರೋದು ಖಚಿತ. ನಿಮ್ಮ ಗೆಲುವು ನಿಶ್ಚಿತ. ಇಡೀ ದೇಶದಲ್ಲಿ ಯಾವ ಕಾರಣಕ್ಕೂ ಮೋದಿ ಅಲೆ ಇಲ್ಲ. ಇನ್ ಬಿಡಿ, ಅಧಿಕಾರ ದುರುಪಯೋಗ ಬಗ್ಗೆ ನಾನು ಬೇರೆ ಕಡೆ ನಾನು ಮಾತಾಡ್ತೀನಿ. ತಾವೆಲ್ಲ ಹೇಳಬೇಕು. ತಮ್ಮ ಇವತ್ತು ಮಹಿಳೆಯರಿಗೋಸ್ಕರ ಕಾಂಗ್ರೆಸ್ ಪಕ್ಷ ಅನೇಕ ಕಾರ್ಯಕ್ರಮ ನಾ ಸರ್ವೆ ಮಾಡಿಸಿದ್ದೀನಿ. 82% ಮಹಿಳೆಯರು ಅವರು ದಳಕ್ಕಾಗಿರ್ಲಿ ಬಿಜೆಪಿಗಾಗಿರ್ಲಿ, ನಾವು ಮಾತ್ರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿಗೆ DK ಶಿವಕುಮಾರ್ಗೆ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಯಾರೋ ಮಹಿಳೆಯರು, ನೀವು ಗಂಡಸರು, ನೀವು ಬಿಗಿಯಾಗಿರಿ. ಆಮೇಲೆ ನೀವು ಹೆಚ್ಚು ಕಮ್ಮಿ ಮಾಡಬೇಡಿ. ಹೇಳಿ ನಮ್ಮ ಅಭ್ಯರ್ಥಿಗೆ, ಸಜ್ಜನಿಕೆ ಸರಳ ಅಭ್ಯರ್ಥಿಗೆ ಈ ಮಂಜಣ್ಣ ಗೌರವ ಬರ್ಬೇಕು ತಾನೆ? ಬರ್ಬೇಕಾದ್ರೆ ಏನ್ ಮಾಡ್ಬೇಕು? 50,000 ಅಂತರದಲ್ಲಿ ಗೆಲ್ಲಿಸ್ಬೇಕು. ಮುಂದಕ್ಕೆ ದಳ ಇರೋದಿಲ್ಲ. ನಾನು ದಳದ ಕಾರ್ಯಕರ್ತರಿಗೂ ಮನವಿ ಮಾಡ್ಕೊಳ್ತೀನಿ, ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಕುಮಾರಣ್ಣ ನಿಮ್ ಪಾರ್ಟಿ ಮಾರಾಗೋಯ್ತು, ಅಡ ಇಟ್ಟಾಗೋಯ್ತು. ಬನ್ನಿ, ಸೇರ್ಕೊಳ್ಳಿ. ಈ ಹಸ್ತಕ್ಕೆ ಬೆಂಬಲ ಕೊಡಿ. ಯಾವುದಕ್ಕೆ? ನಿಮ್ಮ ಹಸ್ತಕ್ಕೆ ಬೆಂಬಲ ಕೊಡಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.